ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇರೋದ್ರಿಂದ ಹೇಮಾವತಿ ನದಿ ಉಕ್ಕಿ ಹರಿತಾ ಇದೆ. ಹೇಮಾವತಿ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಅಕ್ಕಪಕ್ಕದ ಜಮೀನುಗಳೇನಿದ್ದಾವೆ, ರಸ್ತೆಗಳಿದ್ದಾವೆ, ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಾನು ತೋರಿಸ್ತೇನೆ. ಇದು ಒಳನರಸೀಪುರದಿಂದ ಅರಕಲಗೂಡು ಹೋಗುವಂತ ಮುಖ್ಯ ರಸ್ತೆ. ಈ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. 3ರಿಂದ 4 ಅಡಿಗಳಷ್ಟು ನೀರು ನಿಂತಿರುವಂಥದ್ದು. ವಾಹನ ಸವಾರರು ಇದೇ ರಸ್ತೆಯಲ್ಲಿ ಓಡಾಟ ಮಾಡಬೇಕಾದಂಥ ಸನ್ನಿವೇಶ ಎದುರಾಗಿದೆ. ಒಂದ್ ಕಡೆ ದೊಡ್ಡ ವಾಹನಗಳು ಅಂದರೆ ಕಾರ್ ಆಗಿರ್ಬೋದು, ಬೈಕ್ಗಳಾಗಿರ್ಬೋದು, ಇವಕ್ಕೆ ಬೇರೆ ಬದಲಿ ಮಾರ್ಗ ಇದೆ. ಆದರೂ ಕೂಡ ಅವು ಓಡಾಡಲಿಕ್ಕೆ ಬೇರೆ ಮಾರ್ಗ ಇದ್ರೂ ಕೂಡ ಒಂದ್ ಕಡೆ ದೊಡ್ಡ ಲಾರಿಗಳಾಗಿರ್ಬೋದು, ಬಸ್ಗಳಾಗಿರ್ಬೋದು ಇದೇ ಮಾರ್ಗದಲ್ಲಿ ಹೋಗಬೇಕಾಗುತ್ತೆ. ಆದರೂ ಕೂಡ ಪ್ರವಾಹದ ಮಾದರಿಯಲ್ಲಿ ರಸ್ತೆ ಜಲಾವೃತವಾಗಿದ್ರು ಕೂಡ ಇದೇ ರಸ್ತೆಯಲ್ಲಿ ವಾಹನಗಳು ಓಡಾಡ್ತಿದ್ದಾವೆ. ಕೆಲವೊಂದು ವಾಹನ ಸವಾರರು ಒಂದ್ ರೀತಿ ಧೈರ್ಯವನ್ನ ಮಾಡಿ 3-4 ಅಡಿಗಳು ಅಷ್ಟು ನೀರು ಹರಿತಾ ಇದ್ದು ಧೈರ್ಯವನ್ನ ಮಾಡಿ ಇದೇ ರಸ್ತೆಯಲ್ಲಿ ಓಡಾಟವನ್ನ ಮಾಡ್ತಿದೆ. ಪೊಲೀಸರು ಕೂಡ ನೋಡ್ತಾ ಇರ್ಬೋದು. ಆ ಭಾಗದಲ್ಲಿ ಕೂಡ ಒಂದು ಬ್ಯಾರಿಕೇಡ್ ಅನ್ನು ಹಾಕಿ, ಈ ಭಾಗದಲ್ಲೂ ಕೂಡ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಯಾರು ಕೂಡ ಈ ರಸ್ತೆಯಲ್ಲಿ ಓಡಾಡಬಾರ್ದು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಬಂದಂಥ ಬೈಕ್ ಸವಾರರು, ಕಾರು ಚಾಲಕರೇನಿದ್ದವರಿಗೆ ವಾಪಸ್ ಕಳಿಸಿ ಬದಲಿ ಮಾರ್ಗದಲ್ಲಿ ಓಡಾಡಬೇಕು ಅಂತ ಹೇಳಿ ವಾಪಸ್ ಕಳಿಸ್ತಿದ್ದಾರೆ. ಒಂದ್ ಕಡೆ ಹೇಮಾವತಿ ನದಿಗೆ 63,000 ಕ್ಯೂಸೆಕ್ಸ್ಗೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿದೆ. ಅನೇಕ ರಸ್ತೆಗಳು, ಭತ್ತದ ಗದ್ದೆಗಳು, ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳು, ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನೀರು ನುಗ್ಗಿ ಜಲಾವೃತವಾಗಿದೆ. ಒಟ್ಟಿನಲ್ಲಿ ಹೇಮಾವತಿ ನದಿ ಉಕ್ಕಿ ಹರಿತಾ ಇರೋದ್ರಿಂದ ತಗ್ಗು ಪ್ರದೇಶದಲ್ಲಿ ಒಂದು ರೀತಿ ಪ್ರವಾಹದ ವಾತಾವರಣ ನಿರ್ಮಾಣವಾಗಿದ್ದು ನೀರಿನ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೀರು ಬಿಡ್ತೇವೆ. ಏನು ತಗ್ಗು ಪ್ರದೇಶದಲ್ಲಿರುವಂತಹ ನದಿ ಪಾತ್ರದ ಜನರೇನಿದ್ದಾರೆ ಅವರು ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಆಗಬೇಕು ಅನ್ನೋ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದ ನೀರು ನದಿಗೆ ಹರಿದು ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಕ್ಯಾಮರಾಮನ್ ಅನಿಲ್ ಕುಮಾರ್ ಜೊತೆ ಪ್ರತಾಪ್ ಹಿರಿಸಾವೆ, ವಿಸ್ತಾರ ನ್ಯೂಸ್, ಹಾಸನ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇರೋದ್ರಿಂದ ಹೇಮಾವತಿ ನದಿ ಉಕ್ಕಿ ಹರಿತಾ ಇದೆ. ಹೇಮಾವತಿ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಅಕ್ಕಪಕ್ಕದ ಜಮೀನುಗಳೇನಿದ್ದಾವೆ, ರಸ್ತೆಗಳಿದ್ದಾವೆ, ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಾನು ತೋರಿಸ್ತೇನೆ. ಇದು ಒಳನರಸೀಪುರದಿಂದ ಅರಕಲಗೂಡು ಹೋಗುವಂತ ಮುಖ್ಯ ರಸ್ತೆ. ಈ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. 3ರಿಂದ 4 ಅಡಿಗಳಷ್ಟು ನೀರು ನಿಂತಿರುವಂಥದ್ದು. ವಾಹನ ಸವಾರರು ಇದೇ ರಸ್ತೆಯಲ್ಲಿ ಓಡಾಟ ಮಾಡಬೇಕಾದಂಥ ಸನ್ನಿವೇಶ ಎದುರಾಗಿದೆ. ಒಂದ್ ಕಡೆ ದೊಡ್ಡ ವಾಹನಗಳು ಅಂದರೆ ಕಾರ್ ಆಗಿರ್ಬೋದು, ಬೈಕ್ಗಳಾಗಿರ್ಬೋದು ಇವಕ್ಕೆ ಬೇರೆ ಬದಲಿ ಮಾರ್ಗ ಇದೆ. ಆದರೂ ಕೂಡ ಅವು ಓಡಾಡಲಿಕ್ಕೆ ಬೇರೆ ಮಾರ್ಗ ಇದ್ರೂ ಕೂಡ ಒಂದ್ ಕಡೆ ದೊಡ್ಡ ಲಾರಿಗಳಾಗಿರ್ಬೋದು, ಬಸ್ಗಳಾಗಿರ್ಬೋದು ಇದೇ ಮಾರ್ಗದಲ್ಲಿ ಹೋಗಬೇಕಾಗುತ್ತೆ. ಆದರೂ ಕೂಡ ಪ್ರವಾಹದ ಮಾದರಿಯಲ್ಲಿ ರಸ್ತೆ ಜಲಾವೃತವಾಗಿದ್ರು ಕೂಡ ಇದೇ ರಸ್ತೆಯಲ್ಲಿ ವಾಹನಗಳು ಓಡಾಡ್ತಿದ್ದಾವೆ. ಕೆಲವೊಂದು ವಾಹನ ಸವಾರರು ಒಂದ್ ರೀತಿ ಧೈರ್ಯವನ್ನ ಮಾಡಿ 3-4 ಅಡಿಗಳು ಅಷ್ಟು ನೀರು ಹರಿತಾ ಇದ್ದು ಧೈರ್ಯವನ್ನ ಮಾಡಿ ಇದೇ ರಸ್ತೆಯಲ್ಲಿ ಓಡಾಟವನ್ನ ಮಾಡ್ತಿದೆ. ಪೊಲೀಸರು ಕೂಡ ನೋಡ್ತಾ ಇರ್ಬೋದು. ಆ ಭಾಗದಲ್ಲಿ ಕೂಡ ಒಂದು ಬ್ಯಾರಿಕೇಡ್ ಅನ್ನು ಹಾಕಿ, ಈ ಭಾಗದಲ್ಲೂ ಕೂಡ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಯಾರು ಕೂಡ ಈ ರಸ್ತೆಯಲ್ಲಿ ಓಡಾಡಬಾರ್ದು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಬಂದಂಥ ಬೈಕ್ ಸವಾರರು, ಕಾರು ಚಾಲಕರೇನಿದ್ದವರಿಗೆ ವಾಪಸ್ ಕಳಿಸಿ ಬದಲಿ ಮಾರ್ಗದಲ್ಲಿ ಓಡಾಡಬೇಕು ಅಂತ ಹೇಳಿ ವಾಪಸ್ ಕಳಿಸ್ತಿದ್ದಾರೆ. ಒಂದ್ ಕಡೆ ಹೇಮಾವತಿ ನದಿಗೆ 63,000 ಕ್ಯೂಸೆಕ್ಸ್ಗೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿದೆ. ಅನೇಕ ರಸ್ತೆಗಳು, ಭತ್ತದ ಗದ್ದೆಗಳು, ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳು, ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನೀರು ನುಗ್ಗಿ ಜಲಾವೃತವಾಗಿದೆ. ಒಟ್ಟಿನಲ್ಲಿ ಹೇಮಾವತಿ ನದಿ ಉಕ್ಕಿ ಹರಿತಾ ಇರೋದ್ರಿಂದ ತಗ್ಗು ಪ್ರದೇಶದಲ್ಲಿ ಒಂದು ರೀತಿ ಪ್ರವಾಹದ ವಾತಾವರಣ ನಿರ್ಮಾಣವಾಗಿದ್ದು ನೀರಿನ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೀರು ಬಿಡ್ತೇವೆ. ಏನು ತಗ್ಗು ಪ್ರದೇಶದಲ್ಲಿರುವಂತಹ ನದಿ ಪಾತ್ರದ ಜನರೇನಿದ್ದಾರೆ ಅವರು ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಆಗಬೇಕು ಅನ್ನೋ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದ ನೀರು ನದಿಗೆ ಹರಿದು ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಕ್ಯಾಮರಾಮನ್ ಅನಿಲ್ ಕುಮಾರ್ ಜೊತೆ ಪ್ರತಾಪ್ ಹಿರಿಸಾವೆ, ವಿಸ್ತಾರ ನ್ಯೂಸ್, ಹಾಸನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.